ಸೊ ನಿಮ್ಮ ಭಾವನೆ ತಿಳಿಸ್ತೀನಿ. ನಿಮ್ಮ ಜಿಲ್ಲೆಯಿಂದನೇ, ನಿಮ್ಮ ಧಾರವಾಡಿಂದನೇ ಈಗಾಗಲೇ ಲಂಬಾಣಿಯವ್ರಿಗೆ ಈಗ ಥರ ನನಗೆ ಲಂಬಾಣಿಯವರೆಲ್ಲ ಬಂದು ಭೇಟಿ ಮಾಡಿದ್ರು. ನಮ್ಮ ಕಡೆ ಅಂತ ಮರಾಠಿಯವ್ರು ಬಂದಿದ್ರು, ಅವ್ರು ಭೇಟಿ ಮಾಡಿದ್ರು. ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಅವರೆಲ್ಲ ಬಂದಿದ್ರು, ಅವರು ಲಾಡ್ ಕುಡಿ ಅಂತ ಬ್ಯಾಕ್ವರ್ಡ್ ಕ್ಲಾಸ್ ಅವರೆಲ್ಲ ಅವ್ರು ಬಂದು ಹೇಳ್ತಿದ್ರು. ಇನ್ನೊಬ್ರು ಶ್ರೀನಿವಾಸ್ ಮನೆ ಕುಡಿ ಆ ಭಾಗದಲ್ಲಿ ಅಂತ ಅವ್ರು ಹೇಳ್ತಿದ್ರು. ಕುರುಬ ಸಮಾಜದವರು ಅವ್ರ ಲೀಡರ್ಸ್ ಎಲ್ಲ ಬಂದು ಶಿವಣ್ಣವ್ರು ಕೊಡಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಸೊ ಹೀಗೆ ಲಕ್ಷ್ಮಣ್ ಸವದಿ ಅವ್ರು ಡೆಪ್ಟಿ ಸಿ ಎಂ ಆಗಿ ಕಷ್ಟ ಕಾಲದಲ್ಲಿ ಅವರು ಮಾತು ಕೊಟ್ಟಿದ್ದು, ಅವ್ರು ಮಾಡಿ ಅಂತ ಅವ್ರು ಬಂದು ಕೇಳ್ತಾ ಇದ್ದಾರೆ. ಹೀಗೆ ಬೇರೆ ಬೇಕಾದ್ರೆ ಎಲ್ಲ ಇದೆ. 5 ಸತಿ 6 ಸತಿ ಕೆಲವರೆಲ್ಲ ಅಸೆಂಬ್ಲಿಲಿ ಗೆದ್ದಂಥವ್ರು, ಮಹೇಶ್ ಇವರು ಕೋಲ್ಜರ್ಗಿಯವರು ಕೂಡ ಇದ್ದಾರೆ. ಇವೆಲ್ಲ ಕೂಡ ಬಹಳ ಇದೆ. ಆಮೇಲೆ ನಿಮ್ಮ ಅಪ್ಪಾಜಿ ನಾಡು ಕೂಡ ಅವ್ರು 6 ಸತಿ ಅವ್ರು 6 ಸತಿ ಗೆದ್ದಾರೆ. ನನ್ನ ಜೊತೆ ಹಿಂದೆ ಮಂತ್ರಿ ಆಗಿದ್ದರು, ಅವರು 6 ಸತಿ ಗೆದ್ದಿದ್ದಾರೆ. ಶಿವಾನಂದ ಪಾಟೀಲ್ ಕೂಡ ಇದ್ದಾರೆ. ಇನ್ನೊಬ್ಬ ನಮ್ಮ ಇವರಿದ್ದಾರೆ, ಯಶವಂಗೌಡ ಪಾಟೀಲ್, GS ಪಾಟೀಲ್. ನಮ್ಗೆ ಅವಕಾಶನೇ ಕೊಟ್ಟಿಲ್ಲ, ಬರೀ HK ಪಾಟೀಲ್ ಕೊಡ್ತಾ ಇದ್ರಿ, ನೀವು ಅವ್ರು HK ಪಾಟೀಲ್ ಕೊಟ್ಟು ನಮ್ಮ ಕೊಡಿ ಅಂತ ಅವ್ರು ಗಲಾಟೆ ಮಾಡ್ತಿದ್ದಾರೆ. ಹಿಂಗೆ ಇರೋದು ಒಂದೊಂದು ಜಿಲ್ಲೆಗೆ ಒಂದೊಂದು ಪೋಸ್ಟ್ ಇದೆ. ಕೆಲವು ಜಿಲ್ಲೆಯಲ್ಲಿ ಕೊಡೋಕ್ಕೆ ಆಗಲ್ಲ. ಇಂಥ ಸಮಸ್ಯೆ ಎಲ್ಲ ಕೂಡ ನಮಗಿದೆ. ಬಹುಶಃ ಅದೆಲ್ಲ ಅರ್ಥ ಮಾಡ್ಕೊಳ್ತೀರಿ. ಬಟ್ ನಾವು ಪಕ್ಷಕ್ಕೆ ಯಾವ ರೀತಿ ಬಳಸ್ಕೊಳ್ಬೇಕು, ಸರ್ಕಾರದಲ್ಲಿ ಯಾವ ರೀತಿ ಬಳಸ್ಕೊಳ್ಬೇಕು, ಯಾರನ್ನ ಯಾವ ಟೈಮ್ ಮಾಡಬೇಕು, ಕೆಲವು ಸ್ಯಾಕ್ರಿಫೈಸ್ ಕೂಡ ಮಾಡಬೇಕಾಗ್ತದೆ. ಇದು ಕೂಡ ಗಮನದಲ್ಲಿ ನನಗೆ ಭಾಳ ಸಂತೋಷ. ನಾನು ನೀವು ಬರ್ತಾ ಇದ್ದೀನಿ ಅಂತ ಬಂದು ಹೇಳಿದಾಗ ಆಯ್ತಪ್ಪ ಬಂದು ಭೇಟಿ ಮಾಡೋಣ. ನನಗೆ ಕೆಲವು ಸಂದರ್ಭದಲ್ಲಿ ಹೇಳಿದರು, ನಾನು ಮಧ್ಯ ಇವ್ರಿಗೆ ಹೇಳಿದ್ದೆ, ಖಾದರ್ಗೆ, ಅವ್ರು ಕೆಲವೆಲ್ಲ ನಾನು ಭೇಟಿ ಮಾಡಬೇಕು ಅಂತಿದ್ದಾಗ ನೀನೇನು ನಮ್ಮ ಮನೆ ಕರ್ಕೊಂಡು ಬರ್ಬೇಡಪ್ಪ, ನಾನೇ ಅಲ್ಲಿಗೆ ಬರ್ತೀನಿ, ಬೇಕಾದ್ರೆ ಅಲ್ಲೇ ಭೇಟಿ ಮಾಡೋಕ್ಕಿಂತ ಸಾಲಿಡ್ ಇಂಪಾರ್ಟೆಂಟ್ ಯಾವ್ದಾದ್ರು ಸಜೆಷನ್ ಕೇಳಿ ಅವರಿಗೆ ಅದು ಕೇಳಬೇಕಾಗ್ತದೆ, ಕೇಳೋಣ ಅಂತೇಳಿ ಖಾದರ್ಗೆ ಮನೆಯಲ್ಲೇ ಒಂದು ಅರೇಂಜ್ಮೆಂಟ್ ಮಾಡೋದು, ನಾನು ಅಲ್ಲೇ ಬರ್ತೀನಿ ಅಂತ ಕೂಡ ನಾನು ಹೇಳಿದ್ದೇನೆ. ಸೊ ಎಲ್ಲರೂ ಸೇರಿ ಮಾಡೋಣ. ತಾವೆಲ್ಲ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡೋಂಥ ಒಂದು ಅವಕಾಶ ಸಿಕ್ಕಿದೆ. ಆಮೇಲೆ ಮೈನಾರಿಟೀಸ್ ವಿಚಾರದಲ್ಲಿ, ಮೈನಾರಿಟಿ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ, ಮೈನಾರಿಟಿ ಡೆವಲಪ್ಮೆಂಟ್ ವಿಚಾರದಲ್ಲಿ ನನ್ನದೇ ಆದಂಥ ಒಂದು ಹೊಸ ಚಿಂತನೆ ಇದೆ. ಸೊ ನಾನು ಕೂಡ ನಿಮಗೆಲ್ಲ ಶಕ್ತಿ ಕೊಡಬೇಕು ಅನ್ನೋದು ಕೂಡ ಗಮನದಲ್ಲಿದೆ. ಬ್ಯಾಕ್ವರ್ಡ್ ಕ್ಲಾಸ್ ಭಾಳ ಜನ ವಿಚಾರ ಇದೆ. SC ST ಹೊಸದಾಗಿ ನಾವು ಬಜೆಟಲ್ಲೇ ನಾವು ಅವ್ರಿಗೊಂದು ಅಮೆಂಡ್ಮೆಂಟ್ ತಂದು ಅವ್ರಿಗೆ ಯಾವ ರೀತಿ ಶಕ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಬಜೆಟಲ್ಲೂ ಕೂಡ ಒಳ್ಳೆ ಫಂಡ್ಸನ್ನು ಕೂಡ ನಿಮ್ಮ ಡೆವಲಪ್ಮೆಂಟ್ಗೋಸ್ಕರ ಇಟ್ಟಿದ್ದೇವೆ. ಇವೆಲ್ಲ ವಿಚಾರಗಳಿದೆ. ಸೊ ಮುಂದಕ್ಕೆ ತೀರ್ಮಾನ ಮಾಡ್ತೀವಿ. ಸೊ ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಿ. ನಂದಿಲ್ಲ, ವಿ ಹ್ಯಾವ್ ಎನ್ ಓಪನ್ ಮೈಂಡ್. ನನಗೆ ಯಾರ ಬಗ್ಗೆ ಬ್ಲಾಕ್ ಮಾಡಬೇಕು, ಅವನ ಹತ್ರವಾದವನು ಇವ್ರ ಹತ್ರ ಇಲ್ಲ. ನನ್ನ ಪಕ್ಷಕ್ಕೆ ಯಾರು ದುಡಿತಾರೆ ನನಗೆ ಅವ್ರು ಬೇಕು, ಯಾರು ಸಮಾಜಕ್ಕೆ ಅಸೆಟ್ ಆಯ್ತಾರೆ ಅವ್ರು ಬೇಕು, ಯಾವ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ ಅವ್ರು ಬೇಕು. ನಮಗೇನು ವೈಯಕ್ತಿಕವಾದ ಇಲ್ಲ, 1 ಮ್ಯಾನ್ ಆರ್ಮಿ ನಮಗೇನು ಅವಶ್ಯಕತೆ ಇಲ್ಲ. ಜನ ಕಟ್ಕೊಂಡಿರುವಂಥವ್ರು ಬೇಕು. ಸೊ ಅದಕ್ಕೆ ತಾವೆಲ್ಲ ಬಂದು ತಾವು ಪ್ರತಿಷ್ಠಿಸಿದ್ದೀರಿ. ತಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ. ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿರಿ, ಸಂಪರ್ಕ ಇಟ್ಕೊಳ್ಳಿ. ಆಮೇಲೆ ನನ್ನದೇ ಆದಂಥ ಒಂದು ಮುಂದಿನ ದಿನದಲ್ಲಿ ನಿಮ್ಮ ಸಮುದಾಯಕ್ಕೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ನಿಮ್ದೇನಾದ್ರು ಸಲಹೆಗಳಿದ್ರೆ ದಯವಿಟ್ಟು ಬಂದು ಕೊಡಿ. ಈ ಮಂತ್ರಿಕ್ಕಿನ್ನ ಅದು ಕೂಡ ಭಾಳ ಇಂಪಾರ್ಟೆಂಟು. ಖಂಡಿತ ನಮ್ಮ ಸರ್ಕಾರದ ಇತಿಮಿತಿಯಲ್ಲಿ, ಫೈನಾನ್ಷಿಯಲ್ ಸ್ಟ್ರಕ್ಚರಲ್ಲಿ ಖಂಡಿತ ಅದ್ರ ಬಗ್ಗೆ ಕೂಡ ನಿಮ್ಮೆಲ್ಲರ ರಕ್ಷಣೆಗೆ ಏನು ಮಾಡಲಿಕ್ಕೆ ಸಾಧ್ಯನೋ. ನಿಮ್ಗೆ ಅಲ್ಟಿಮೇಟ್ಲಿ ಇಡೀ ಪೀಸ್ ಬೇಕು. ನಿಮಗೆ ಗಲಾಟೆಗಳಾಗಬಾರ್ದು. ನಾವು ಹುಬ್ಳಿ ಗಲಾಟೆನ ಕೇಸ್ ವಾಪಸ್ ತೆಗೆದುಕೊಂಡು ಎಷ್ಟು ಸುಮ್ಮನೆ ಆಗ್ತಾ ಇದೆ, ಎಷ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ BJPಯವರು. ನಾವು ಅದನ್ನು ಎದುರಿಸಲೇಬೇಕಾಗಿದೆ. ಸೊ ಅದರಿಂದ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ಒಳ್ಳೆಯದಾಗಲಿ ಅಂತ ಬಯಸಿದ್ದೀರಿ. ಸಲೀಮ್ಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀರಿ. ಖಂಡಿತ ಈ ಭಾವನೆಯನ್ನು ನಾನು ಕೇಂದ್ರ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ ತಿಳಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಬಿಸಿ ಟೈಮ್ ಸ್ಕೂಲಲ್ಲಿ